ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ ಆ ಕನ್ಸರ್ನ್ ಇರಬೇಕು ಅಂತ, ಯುವ ಸಮೂಹ ಜೊತೆಗೆ ನಿಮ್ಮ ಮಕ್ಕಳೇ ದಾರಿ ತಪ್ತಾರೆ ಅಂತ ನಾಳೆ ದಿನ ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿ, ಯುವ ಸಮೂಹದ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿ. ಯಾಕಂದ್ರೆ ಇಂದಿನ ಯುವಕರೇ ನಾಳಿನ ಒಳ್ಳೆಯ ಪ್ರಜೆಗಳಾಗ್ತಾರೆ, ದೇಶ ನಿರ್ಮಾಣ ಮಾಡ್ತಾರೆ, ದೇಶಕ್ಕೆ ಅವರೇ ಆಸ್ತಿ ಅಂತೆಲ್ಲ ಪುಂಕಾನುಪುಂಕವಾಗಿ ಭಾಷಣದಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಅದ್ರ ಕಾರ್ಯರೂಪಕ್ಕೆ ತನ್ನಿ. ಅವ್ರಿಗೆ ಏನ್ ಕೊಡ್ತಾ ಇದೀರಿ ನೀವು, ಏನ್ ಸಿಗ್ತಾ ಇದೆ, ಎಲ್ಲಿ ಹಾಳಾಗ್ತಾ ಇದೆ, ಏನ್ ನಾಶ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಇರಲಿ ಅಂತ. ಗಿರಿವಾಸುಲ್ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಈ ಬೆಳವಣಿಗೆ ಬಗ್ಗೆ? ಮೇಡಮ್, ಇವತ್ತು ಬರೀ ಪೊಲೀಸವರು ಇವರು ಪೋಷಕರು ಇದಕ್ಕೆ ಪ್ರಮುಖವಾದ ಪಾತ್ರ ಆಗ್ತದೆ ನನಗೆ ಗೊತ್ತಿದ್ದಂಗೆ. ಯಾಕೆ ಅಂದರೆ ಮನೇಲಿ ಇವತ್ತು ಯಾರ ಮಾತು ಯಾರು ಕೇಳ್ತಾ ಇಲ್ಲ. ಮಕ್ಕಳು ಮೊಬೈಲ್ ಬಂದ್ಬಿಟ್ಟಿದೆ, ಅದರಲ್ಲಿ ಬೇಕಾದಷ್ಟು ಸಿಗ್ತಾ ಇದೆ. ಅದರಲ್ಲಿ ಎಂತೆಂಥ ವೆಬ್ಸೈಟ್ಗಳು ಸಿಗ್ತದೆ, ಅಲ್ಲಿ ಹುಡುಕ್ ತೊಗೊಳೋ ಅಂಥದ್ದು ತುಂಬ ಜನ ಇರ್ತದೆ. ಆಮೇಲೆ ಕಂಟ್ರೋಲ್ ಮಾಡೋದು ಪೊಲೀಸು, ಶಾಸಕಾಂಗ ಬಿಟ್ಟು ಇನ್ನೊಂದು ಡ್ರಗ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ. ಡ್ರಗ್ ಕಂಟ್ರೋಲ್ ಬೋರ್ಡ್ ಅಂತ ಇಂಡಿಯಾದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಇವರು ಅದು ಬೆಳವಣಿಗೆಗೆ ತಗೋಬೇಕು, ಎಲ್ಲಿ ಬರುತ್ತೆ ಅಂತ. ಆಮೇಲೆ ಸ್ವಿಗ್ಗಿ, ಝೊಮ್ಯಾಟೊ ಇವತ್ತು ಬಂದ್ಬಿಟ್ಟಿದೆ. ಇದರಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಂದ್ರೂ ಟ್ರಾನ್ಸ್ಪೋರ್ಟಬಲ್ ಆಗ್ತಿದೆ ಇವತ್ತು. ಕರೆಕ್ಟ್. ಅದ್ರ ಬಗ್ಗೆ ಕ್ರಮ ತಗೋಬೇಕು. ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ನೀವು ಏನು ಬೇಕಾದ್ರೆ ತಗೋಬೋದು, ಗೊತ್ತಾಗಲ್ಲ ಅದರಲ್ಲಿ ಆರ್ಡರ್ ಮಾಡೋ ಅಂಥದ್ದು. ಕರೆಕ್ಟ್. ಅವ್ರು ಏನು ಆರ್ಡರ್ ಮಾಡ್ತಾರೋ ತಗೊಂಬಂದು ಕೊಡ್ತಾನೆ, ಕೊಡೋಂಗೂ ಗೊತ್ತಿಲ್ಲ ಹುಡುಗಂಗೂ. ಅಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ಅವರು ತಪ್ಪು ಅಂತ ಅಲ್ಲ ಸರ್. ಈಗ ಪಾಪ ಎಷ್ಟೋ ಜನ ನಮ್ಮ ಹರಿಬರಿಗೆ, ನಾವು ಇರೋ ಪರಿಸ್ಥಿತಿಗಳಿಗೆ, ನಮ್ಮ ಲೈಫ್ ಸ್ಟೈಲ್ಗೆ, ನಮಗಿರುವಂತಹ ಒತ್ತಡದಲ್ಲಿ ಕೂತಲು ಒಂದು ತುತ್ತು ಅನ್ನ ಸಿಗ್ತಾ ಇದೆ ಅಂದ್ರೆ ಅವ್ರ ಕಾರಣ ಅಂತ ಕೂತಲ್ ನಾವು ತರಿಸ್ಕೊಂಡ್ ತಿಂತೀವಿ ಅಂತ. ಬಟ್ ನೀವ್ ಹೇಳ್ತಾರ ಪಾಯಿಂಟ್ ಹೆಂಗಿದೆ ಅಂದ್ರೆ, ಈ ಹಿಂದೆ ನಾವು ಒಂದು ಸುದ್ದಿ ಕೇಳಿದ್ವಿ, ಹೆಂಗಂದ್ರೆ ಈ ಡ್ರಗ್ಸ್, ಗಾಂಜಾ ಆನ್ಲೈನ್ ಅಲ್ಲಿ ಕೋಡ್ ವಾರ್ಡ್ ಅಲ್ಲಿ ಸೇಲ್ ಮಾಡ್ತಾರೆ ಅಂತ, ಮನೆಗೆ ಬರ್ತಾ ಇದೆ ಅಂತ. ಈ ಟ್ಯಾಬ್ಲೆಟ್ಸ್ ಹೆಂಗ್ ಬರುತ್ತೋ ಹಂಗ್ ಮನೆಗೆ ಬರ್ತಾ ಇದೆ. ಅವು ವೆಬ್ಸೈಟ್ ಗಳು ವರ್ಕ್ ಆಗುತ್ತೆ ಸರ್, ಸ್ವಿಗ್ಗಿ, ಝೊಮ್ಯಾಟೊ ಇಂದ ಅಲ್ಲ, ಅದಕ್ಕೆ ಅಂತ ಒಂದಷ್ಟು ವೆಬ್ಸೈಟ್ ಗಳಿರುತ್ತೆ, ಅಲ್ಲಿಂದ ಆರ್ಡರ್ ಮಾಡ್ತಾರೆ ಕೆಲವರು ಅಂತ. ಅದು ಹಂಗ್ ಬಂದೇ ಬರೋದು ಮೇಡಮ್. ಅದಕ್ಕೆ ಕಡಿವಾಣ ಬೀಳ್ಬೇಕು ಅನ್ನೋದ್ರ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ. ವಿವೇಕಾನಂದ ಸರ್, ಇದು ಪ್ರಶ್ನೆ ಇದೆ. ಈಗ ಯಾವ್ದ್ಯಾವ್ದೋ ವೆಬ್ಸೈಟ್ ಗಳು, ಹೊಸ ಪರಿಚಯಗಳು ಸರ್, ಈ ಹೆಂಗೆ ಬೇರೆ ಬೇರೆ ಗೇಮ್ಗಳು ಅಡಿಕ್ಷನ್ ಆಗ್ತಾ ಇದೆಯೋ ಹಂಗೆ ಬೇರೆ ಬೇರೆ ವೆಬ್ಸೈಟ್ ಗಳು ಕೂಡ ದಿನನಿತ್ಯ ಹುಟ್ಕೊಳ್ಳುತ್ತೆ. ಅಲ್ಲಿ ಕೋಡ್ ವರ್ಡ್ ಮೂಲಕ ಮನೆಗೆ ಗಾಂಜಾ, ಡ್ರಗ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಅದು ವೆರಿ ಡೇಂಜರಸ್ ಅಂತ. ಇದು ಯಾರ ಜವಾಬ್ದಾರಿ ಅಂತೀರಿ? ಯಾರು ಗಮನ ಕೊಡ್ಬೇಕು ಅಂತ? ಇದು ಜವಾಬ್ದಾರಿ ಹೇಗೆ ಅಂದ್ರೆ, ವಸ್ತುನೇ ಇದು ನಿಷೇಧಿತ ವಸ್ತು. ಯಾವುದೋ ಬೇರೆ ವಿಷಯ ಆದ್ರೆ ಬರುತ್ತೆ, ಊಟ ತಿಂಡಿ ನೀವು ಹೇಳ್ದಂಗೆ ಅದು ಬರುತ್ತೆ. ಇದು ನಿಷೇಧಿತ ವಸ್ತು. ಹಾಗಾದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾಗುತ್ತೆ? ಆಯ್ತು, ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲೇ ಇದ್ರೆ ನಮ್ಮ ಹತ್ರ ಲಾ ಅಂಡ್ ಆರ್ಡರ್ ಇದೆ. ವಿದೇಶದಿಂದ ಬರುತ್ತೆ, ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡಿ, ಅಷ್ಟಾದ್ರೂ ಕಾನ್ಸಂಟ್ರೇಟ್ ಮಾಡಿ. ಆದ್ರೆ ಯಾಕೆ ಇದು ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ, ನೀವು ಶ್ರುತಿ ಅವರೇ ಒಂದು ತಿಳ್ಕೊಬೇಕು. ಈಗ ಭ್ರಷ್ಟಾಚಾರದ ಅನೇಕ ರೂಪಗಳಿದಾವೆ. ಈಗ ಒಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಇಷ್ಟು ದುಡ್ಡು ಕೊಡ್ಬೇಕು, ಜಾಬ್ ತಗೋಬೇಕಾದ್ರೆ. ಈ ಡ್ರಗ್ ಅಲ್ಲಿ ಏನಾಗುತ್ತೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಇದು 1000% ಲಾಭ ಇರುತ್ತೆ. ಈಗ ಯಾವ್ದ್ರಲ್ಲಾದ್ರೂ ಲಾಭ ಇದ್ರೆ 10%, 50%, 100%. ಇದು ಏನಾಗುತ್ತೆ, ಪೊಲೀಸ್ ಸ್ಟೇಷನ್ಗಳಿಗೆ ಅಥವಾ ಅದು ಕನ್ಸರ್ನ್ ಅಥಾರಿಟಿಗೆ ಸಿಕ್ಕಾಪಟ್ಟೆ ದುಡ್ಡು ಹೋಗುತ್ತೆ. ನೀವು ಒಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ಗೆ ಅದು ₹1 ಕೋಟಿ ಕೊಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಇದರಲ್ಲಿ 30, 40, 50 ಲಕ್ಷ ಬರುತ್ತೆ. ಆಮೇಲೆ ಇವ್ರು ಹೇಳ್ದಾಗೆ ಪೇಜ್ 3 ಪಾರ್ಟಿಗಳಿಗೆ ಅಲ್ಲಿ ಡ್ರಗ್ ನಡೀತಾ ಇದ್ರು ಇದೇ ಪೊಲೀಸ್ ವ್ಯವಸ್ಥೆ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಆ ಇಂಟೆಲಿಜೆನ್ಸ್ ಇದೆ ಅಲ್ಲಿ. ನೀವು ಯಾವತ್ತೋ ಒಂದು ದಿನ ಪೇಜ್ ಪಾರ್ಟಿಯಲ್ಲಿ ರೈಡ್ ಮಾಡಿದಾಗ ಡ್ರಗ್ ಸೇವ್ಸ್ ಇರೋದು, ಆಂಧ್ರದಿಂದ ಬಂದ ಆರ್ಟಿಸ್ಟ್ ಡ್ರಗ್ ಸೇರಿಸಿದ್ರು ಬೇರೆ, ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ದಿನನಿತ್ಯ ಅದು ನಡೀತಿದೆಯಲ್ಲ. ಸೊ ಅಂದ್ರೆ ಪೊಲೀಸ್ ಅವರು ನನ್ನ ಪ್ರಕಾರ ನೇರವಾಗಿ ಈ ವಿಷಯಕ್ಕೆ ಅವರನ್ನ ಹೊಣೆ ಮಾಡ್ಬೋದು. ಯಾಕೆಂದ್ರೆ ನಾವು ಮಾತಾಡ್ಬೋದು ಎಷ್ಟೇ, ಅವೇರ್ನೆಸ್ ತರ್ಬೋದು, ರೈಡ್ ಮಾಡೋಕ್ಕಾಗುತ್ತಾ ನಾವು? ಆಗಲ್ಲ. ಅಲ್ಲಿ ಇಂಟೆಲಿಜೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಕಾನ್ಸಂಟ್ರೇಷನ್ ಸ್ವಲ್ಪ ಟ್ರಾಫಿಕ್ ಅಥವಾ ಇನ್ನೊಂದು ಏನಿದೆಯಾ ಅದನ್ನ ಒಂಚೂರು ನೆಗ್ಲೆಕ್ಟ್ ಮಾಡಿದ್ರು ಚಿಂತೆ ಇಲ್ಲ. ನಿಮ್ ಎಲ್ಲ ರಿಸೋರ್ಸ್ಗಳನ್ನ ಇಲ್ಲ ಹಾಕಿ, ಜೊತೆಗೆ ಬರೀ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಅರೆಸ್ಟ್ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡಿ ಇಮ್ಮಿಡಿಯೇಟ್ ಅವ್ರಿಗೆ ಕನಿಷ್ಠ 10 ರಿಂದ 12 ಜೀವಾವಧಿ ಶಿಕ್ಷೆ ಕೊಡಲೇಬೇಕು ನೀವು. ಇದು ಅತ್ಯಂತ ಅಪರಾಧ. ನೋಡಿ, ಆಹಾರ ಕಲಬೆರಕೆಯೇ ಅತ್ಯಂತ ಅಪಾಯಕಾರಿಯಾಗಿದೆ. ನಾವು ತಿಂತಾ ಇರೋ ಆಹಾರ ಕಲಬೆರಕೆ ಆಗಿದೆ. ಅಂಥದ್ರಲ್ಲಿ ವಿಷಯನೇ ತಿಂತಿದೀವಲ್ಲ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಕ್ರಮ ತಗೊಳ್ಬೇಕು. ಮತ್ತೆ ಇಡೀ ಮೀಡಿಯಾಗಳು ಅದನ್ನೇ ಒಂದಷ್ಟು ಫೋಕಸ್ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಸೇಫು ಅಂತ ನನ್ಗನ್ಸುತ್ತೆ.